ಮುಖ್ಯವಾಗಿ ಬೇಜವಾಬ್ದಾರಿತನ ಇರುವಂಥದ್ದು ಅವರ ಹೇಳಿಕೆಯಲ್ಲಿ. ಇಡೀ ವಿಶ್ವದಲ್ಲೇ ಭಾಳ ಉತ್ತಮವಾಗಿ ಎವ್ಯಾಕ್ಯುಯೇಷನ್ ಮಾಡ್ತಿರುವಂಥದ್ದು, ಏರ್ ಲಿಫ್ಟಿಂಗ್ ಮಾಡ್ತಿರುವಂಥದ್ದು, ಅವರ ದೇಶದ ನಾಗರಿಕರನ್ನು ಅನ್ನೋದು ಪ್ರಥಮ ಸ್ಥಾನದಲ್ಲಿರುವಂಥದ್ದು ಭಾರತ. ಬೇರೆ ಇನ್ಯಾವ ದೇಶವೂ ಭಾರತದ ಮಟ್ಟದಲ್ಲಿ, ಭಾರತದ ಏನು ಕಾರ್ಯಾಚರಣೆ ಏನು ಮಾಡ್ತಿದ್ಯೋ ಆ ಮಟ್ಟದಲ್ಲಿ ಬೇರೆ ಯಾವ ದೇಶವೂ ಮಾಡಿರುವಂಥದ್ದಿಲ್ಲ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಯಾವುದನ್ನು ಗಮನಿಸದೆ ವಿರೋಧಿಸಬೇಕು, ರಾಜಕೀಯ ಮಾಡಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಈ ರೀತಿ ನಮ್ಮ ಪ್ರತಿಪಕ್ಷದ ಕಾಂಗ್ರೆಸ್ ನಾಯಕರು ಆಗಿಂದಾಗಲೇ ಮಾಹಿತಿಯ ಕೊರತೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಇಂಥ ಹೇಳಿಕೆಗಳನ್ನು ಖಂಡಿಸಿ ಇವತ್ತೇನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ 4 ಸಚಿವರನ್ನು ಈ ಒಂದು ಜವಾಬ್ದಾರಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿ ಸ್ವತಃ ಅವರೇ ಹೋಗಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಇವತ್ತಿಂಥ ಸವಾಲಿನ ಅಲ್ಲೇನು ಸುಲಭ ಮಾತ್ರದಲ್ಲಿರುವಂತಹ ಸ್ಥಿತಿಯಲ್ಲ. ನಮಗೆ ಗೊತ್ತಿದೆ, ಬಹಳ ಸವಾಲಿನ ಮಧ್ಯದಲ್ಲಿ, ಯುದ್ಧದ ಮಧ್ಯದಲ್ಲಿ ಇವತ್ತು ಪ್ರತಿಯೊಬ್ಬರೂ ಕರೆತರೋದು ಸುಲಭ ಮಾತ್ರವಾಗಿಲ್ಲ. ಆದರೂ ಸಹ ಈ ಸವಾಲನ್ನು ಸ್ವೀಕರಿಸಿ ಇವತ್ತು ರಷ್ಯಾ ಪ್ರೆಸಿಡೆಂಟ್ ಅವ್ರ ಜೊತೆ ಮಾತಾಡೋದೇ ಆಗಲಿ, ಯುಕ್ರೇನ್ ಅವ್ರ ಜೊತೆ ಆಗಲಿ, ರೊಮ್ಯಾನಿಯಾ, ಪೋಲ್ಯಾಂಡ್ ಈ ರೀತಿ ಬೇರೆ ಬೇರೆ ಎಲ್ಲ ದೇಶಗಳ ಜೊತೆಯಲ್ಲಿ